ಬರ್ರಿ ಏಪ್ಪ ಸ್ವಲ್ಪ ಬಾ. ನಮ್ಮ ಜಾಗೃತ ಸಮಿತಿ ಸದಸ್ಯರಾದಂತ ಹಾಗೂ 5 ಮುಖಂಡರಾದಂತ ಗಸ್ತಿ ಅನ್ನೋರು ಒಂದೆರಡನ್ನು ಮಾತಾಡ್ಬೋದು. ಈ ಕಡೆ ನೋಡ್ರಿ, ಈ ಕಡೆ ಪ್ರಥಮವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನದಲ್ಲಿ ಸ್ಮರಿಸುತ್ತಾ ನಮ್ಮ ತಿಕೋಟ ತಾಲೂಕಿನಲ್ಲಿ ಏನು ಹಮ್ಮಿಕೊಂಡಿದ್ದಾರ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ ಎಲ್ಲಾ ವಿವಿಧ ಸಂಘಟನೆ ಮುಖಂಡರಿಗೂ ಹಾಗೂ ನಮ್ಮ ಸ್ಥಳೀಯವಾಗಿ ಇರುವಂತಹ ಎಲ್ಲಾ ಸಂಘಟನೆಗಳಿಗೂ ಪ್ರಥಮವಾಗಿ ನಮ್ಮ ಅಭಿನಂದನೆಗಳನ್ನು ನಮ್ಮಲ್ಲಿ ಜಾಗೃತಿ ಇದ್ದಾಗೆ ಮುಂದೆ ನಾವು ಯಶಸ್ವಿ ಕಾಣಕ್ಕೆ ಸಾಧ್ಯ. ಜಾಗೃತಿ ನಮ್ನ ಯಾರು ಮಾಡ್ತಾರಪ್ಪ ಅಂತ ಇಂಥ ಬೇಜಾವರಿ ಶ್ರೀಗಳಂತ ನಮ್ಗೆ ಜಾಗೃತಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಮಟ್ಟಾಗಿದ್ದು ಏನದ ಹೊರಗೆ ಹಾಕ್ತಾರೆ. ಅದರ ಹೊರಗೆ ಹಾಕಿದ್ಮೇಲೆ ನಮ್ದು ನೋಡ್ತಾರೆ ಅವರು. ಇವ್ರದ್ದು ಎಷ್ಟು ಕ್ಯಾಪಿಸಿಟಿ, ನಮ್ಮ ಕ್ಯಾಪಿಸಿಟಿ ಸಂವಿಧಾನ ಬರ್ದೇವಲ್ಲ ಅದೇ ಅದ್ರ ಮೇಲೆ ನಮ್ಮ ಕ್ಯಾಪಿಸಿಟಿ ಹಾಕಲ್ಲ. ಒಂದು ಹೇಳ್ತೀನಿ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಸಮಾನತೆ ಸಾಧಿಸಿದಂತ ಒಂದು ಈ ದೇಶದಲ್ಲಿ ಆ ಮಠದಲ್ಲಿ ಸ್ವಾಮಿ ಅನಿಸ್ಕೊಂತ ಪೇಜಾವರ ಶ್ರೀಗಳು ಅಣ್ಣ ಬಸವಣ್ಣನ ನಾಡಿನಲ್ಲಿ ಸಂವಿಧಾನ ಭಗವದ್ಗೀತೆಗಿಂತಲೂ ಶ್ರೇಷ್ಠವಾದಂತೇಳಿ ಇಡೀ ಎಲ್ಲಾ ಒಂದು ಸಮುದಾಯದವರು ಒಪ್ಕೊಳ್ಳುವಂತದ್ದು ಅಂಶ ಇದು. ಈ ಒಂದು ವಿಷಯಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸಿದಂತ ನಿಮ್ಮಂತ ಅಯೋಗ್ಯ ಸ್ವಾಮಿಗಳನ್ನ ನಾನು ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕಂಡಿಲ್ಲ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಈ ಸ್ವಾಮಿಯ ಕೆಲಸ ಏನು ಅಂದ್ರೆ ಹೇಳಿದ್ರು, ಅಕ್ಷರ ದಾಸೋಹ ಮಾಡ್ರಿ, ಅನ್ನ ದಾಸೋಹ ಮಾಡ್ರಿ, ಇನ್ನೊಂದು ಸಾಂಸ್ಕೃತಿಕ ದಾಸೋಹ ಮಾಡ್ರಿ. ಇದು ಎಲ್ಲಾ ದಾಸೋಹ ಬಿಟ್ಟು ನೀನು ಹಿಂದಕ್ಕೆ ಹೆಂಗೆ ಉಡುಪಿ ಶ್ರೀಕೃಷ್ಣಲ್ಲಿ ಹೆಂಗೆ ನಾ ಕನಕದಾಸರನ್ನು ಬಿಡ್ಲಿಲ್ಲ, ಅದೇ ಸ್ಥಾನದಲ್ಲಿ ನೀನು ಕುತ್ತಿ ಮೂರ್ಖ ಬೇಜಾವಶ್ರೀ, ನೀವೊಬ್ಬ ಮೂರ್ಖ, ನೀನೊಬ್ಬ ಸ್ವಾಮಿ ಅಲ್ಲ. ನಿನಗೆ ಮೂರ್ಖ ಅಂತ ನಾವು ಈ ಸಂದರ್ಭ ಯಾಕಂತ ಅವತ್ತಿನ ದಿವಸ ಸರಿ ಸಮಾನದಿರುವಂತ ಸಂದರ್ಭದಲ್ಲಿ 17ನೇ ಶತಮಾನದಲ್ಲಿ ಕನಕದಾಸರನ್ನು ಒಳಗೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ? ನಿನ್ನಂತ ಅದನ್ನ ಮಕ್ಕಳು ಅವತ್ತು ಜೀವಂತಿದ್ರು. ನೀನು ಅದೇ ಅಂಶವನ್ನು ಹುಟ್ಟಿರಬೇಕಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅದಕ್ಕೆ ಉಡುಪಿ ಶ್ರೀಕೃಷ್ಣ ಮುಖ ನಕಡೆ ಮಾಡಿಲ್ಲ ಬೇಜಾವಶ್ರೀ, ಕಾಳಿದಾಸರ ಕನಕದಾಸರಿಗೆ ಮುಖ ಮಾಡಿ ತಮ್ಮ ದರ್ಶನ ಕೊಟ್ಟರು. ಅದ್ರ ಮೇಲೆ ನಮಗೆ ಶಕ್ತಿ ಅನ್ನೋದು ಪ್ರದರ್ಶನ ಎಷ್ಟೈತೆ ತಿಳ್ಕೊ. ನಮ್ಮಲ್ಲಿ ಭಕ್ತಿ ಎಷ್ಟದ, ಶಕ್ತಿ ಎಷ್ಟದ, ದಾನ ಎಷ್ಟದ ಅರ್ಥ ಮಾಡ್ಕೋ. ಬೇಜಾವಶ್ರೀ ನಿಮ್ಮ ಯಾರು ಪ್ರಧಾನಿಗೆ ದರ್ಶನ ಕೊಟ್ಟಿದ್ದ ಶ್ರೀಕೃಷ್ಣ ನಮ್ಮ ಎಂದಿನ ಗೊತ್ತಿರೋವರೆಗೂ ಕೊಂಡಿಗಳು ನೀವು ಎಷ್ಟು ಸ್ವಾಮಿಗಳಿಲ್ಲ, ಮೇಲ್ಜಾತಿ ಸ್ವಾಮಿಗಳು ನಮ್ಮ ಅನ್ನವನ್ನು ತಿನ್ನುವ ಕುಂಡಿಗಳು ನೀವು. ನಾವು ನಮ್ಮ ಯಾವ ಸಂಘಟನೆ ಸ್ವಾಮಿಗಳು ಈ ತರ ಹೇಳಿಕೆ ಕೊಡ್ತಾರ? ಎಲ್ಲರೂ ಸರಿಸಾಮರದಲ್ಲಿ ಅಣ್ಣ ಬಸವಣ್ಣವರು ನಂಬುವಂತ ನಮ್ಮ ಸಮಾಜ ನಂಬು. ಕಿಸ್ಕಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಬೇಡರ ಕಣ್ಣಯ್ಯ, ಪಾದರ ಚೆನ್ನಯ್ಯ ಎಲ್ಲರನ್ನ ನಾವು ನಂಬುವಂತ ಒಂದು ಸಮಾಜ ನಮ್ದು. ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣವರು ಆ ಅನುಭವ ಮಂಟಪದ ನಮ್ಮ ಸಂಸ್ಕೃತಿಯನ್ನು ಬಳಸಿಕೊಳ್ಳುವಂತ ನಮ್ದು ಇದೊಂದು ಸಂಘಟನೆ ನಮ್ದು. ಯಾವುದು? ಪ್ರಗತಿಪರ ಸಂಘಟನೆ. ನೀನು ಪೇಜಾವರಿ ಶ್ರೀ, ಇದು ನಿನಗೆ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್. ನಿನಗೆ ಇನ್ನೊಂದು ಬಾರಿ ನೀನು ಇಂಥ ಹೇಳಿಕೆ ಕೊಟ್ರೆ ನಿನ್ನ ಮಠಕ್ಕೆ ನುಗ್ಗೇವೆ ನಾವು. ನಿನ್ನ ಬರ್ತಂದು ಹೊಡೆದ್ರಲ್ಲಿ 2 ಮಾತ್ರ ಅಂತ ಹೇಳಿ ಬಂಧುಗಳೇ, ಇಂದಿನ ದಿವಸ ಇಂಥ ನಾಲ್ಕು
ಸ್ವಾಮಿಗಳು ನಮ್ಮನ್ನ ಜಾಗೃತಿ ಮಾಡುತ್ತಿದ್ದು ಒಂದು ಅವರ ಒಂದು ಗುಣವನ್ನ ಬಹಿರಂಗವಾಗಿ ಹೊರಗೆ ಹಾಕಿದಂಗೆ ಅದಕ್ಕಾಗಿ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇವೊಬ್ಬರ ಪೇಜಾಶ್ರೀಗಳಿಂದ ಸಾವಿರಾರು ಪೇಜಾರ ಶ್ರೀಗಳು ಹೇಳಿಕೆ ಕೊಟ್ಟರು ಅವರ ಒಲಿಯುವಂತ ತಾಕತ್ತು ನಮ್ಮ ಒಕ್ಕಟ್ಟಿನಲ್ಲಿ ಸಾವಿರಾರು ಪೇಜಾಶ್ರೀಗಳು ಕೊಡ್ಲಿ ಯಾವ ಬೇಕಾದವರು ಅಲ್ಲಿ ನಮ್ಮ ಮಗ ಕೊಡ್ಲಿ ಹೇಳಿಕೆಗಳನ್ನ ಸಂವಿಧಾನ ಅಂದ್ರೆ ನನ್ನ ತಾಯಿ, ಸಂವಿಧಾನ ಅಂದ್ರೆ ನನ್ನ ತಂದೆ, ಸಂವಿಧಾನ ಅಂದ್ರೆ ನನ್ನ ದೇವರು. ಅದಕ್ಕೆ ಧಕ್ಕೆ ಬಂದಾಗ ನಮ್ಮ ಕಾನೂನು ಕೂಡ ನಾವು ಸಿದ್ಧತೆ ಅಂತ ವೇದಿಕೆ ಮುಖಾಂತರ ಪೇಜಾಶ್ರೀಯಿಂದ ಎಚ್ಚರಿಕೆ ಧಕ್ಕೆ ಕೊಡ್ತೇವೆ ಸಂದರ್ಭ ಇಚ್ಛೆ ಪಡೆದು ಬಂಧುಗಳೇ. ಭಗವದ್ಗೀತೆಗಿಂತ ಶ್ರೇಷ್ಠ, ಪುರಾಣಗಿಂತ ಶ್ರೇಷ್ಠ, ಬೈಬಲ್ಗಿಂತ ಶ್ರೇಷ್ಠ ಯಾವುದು ನಮ್ಮ ಸಂವಿಧಾನ. ಅದನ್ನು ಒಪ್ಪಿಕೊಳ್ಳುವುದು ನಮ್ಮ ಧರ್ಮ ಬಿಟ್ಟು ಅದನ್ನ ನೀನು ಬದಲಾವಣೆ ಮಾಡ್ತೇನೆ ಅಂತ ಹೇಳಿಕೆ ಕೊಡ್ತಿಲ್ಲ. ನಾರಾಯಣ್ ಪೇಜಾಶ್ರೀ ನಿನಗೆ ಫಸ್ಟ್ ಲಾಸ್ಟ್ ಅಂತ ಹೇಳಿ ನನ್ನ ಜನ ಮಾತಾಡ್ತೀನಿ. ಜೈ ಬಾಬಾ ಸಾಹೇಬ್, ಜೈ ಸಂವಿಧಾನ. ಧನ್ಯವಾದಗಳು ಗಸ್ತಿ ಅನ್ನೋರಿಗೆ. ಈ ಪ್ರತಿಭಾ ತಿಕೋಟ ತಾಲೂಕಿನ ತಿಕೋಟ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಬದಲಾವಣೆ ಬಗ್ಗೆ ಉಡುಪಿಯ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ವಿರುದ್ಧ ಪ್ರಕರಣ ದಾಖಲಿಸಬೇಕಂತೇಳಿ ನಾವು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಪ್ರಗತಿಪರ ಸಂಘಟನೆಗಳ ಕೂಡಿ ತಹಸೀಲ್ದಾರ್ರಿಂದ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಹಾಕ್ತಾ ಇದ್ದೇವೆ. ಈ ಹೋರಾಟ ಉದ್ದೇಶಿಸಿ ಹಿಂದೂ ಮುಖಂಡರಾದಂತ ಮನೋಹರ ಬಿದ್ರಿ ಅವರು ಎರಡು ಮಾತಾಡಬೇಕು. ನನ್ನ ತಾಲೂಕಿನ ಎಲ್ಲ ಒಂದು ಬಾಂಧವರೇ, ನಮಗೆಲ್ಲರಿಗೂ ಭೀಮ ವಂದನೆಗಳನ್ನು ತಿಳಿಸುತ್ತಾ, ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಏನು ನಡೀಲಾಗತ್ತೆ ಅಂದ್ರೆ ಕುತಂತ್ರ ಬುದ್ಧಿಗಳನ್ನು ಓಡಿಸಿ ನಾವು ಹೇಗಾದರೂ ಮಾಡಿ ತಂದೆ ಬಾಬಾ ಸಾಹೇಬರು ಬರೆದಂತ ಸಂವಿಧಾನವನ್ನ ಬದಲು ಮಾಡ್ಬೇಕಂತೇಳಿ ಪಟ್ಟಬದ್ಧ ಹಿತಾಸಕ್ತಿಗಳು ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದವು. ಅದು ದೇಶದಲ್ಲಿಯೇ, ರಾಜ್ಯದಲ್ಲಿಯೇ, ವಿಶ್ವವೇ ನೋಡ್ತಾ ಇದೆ. ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಜೀವನವನ್ನು ಅರಿಶಿಣವನ್ನು ಕಲ್ಲಿಗೆ ಹೆಂಗೆ ತವಿದು 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 ಸೂಸ್ ಮಾಡ್ತಾರ, ಹಂಗ ತಮ್ಮ ಸಂವಿಧಾನವನ್ನು ವಿಶ್ವವೇ ಹೊಳ್ಳಿ ನೋಡ್ಬೇಕಂತ ಸಂವಿಧಾನವನ್ನು ಕೊಟ್ಟರು. ಅಂತ ಸಂವಿಧಾನವನ್ನು ಬದಲು ಮಾಡ್ಬೇಕಂತೇಳಿ ಕೆಲವೊಂದು ದುಷ್ಟ ಮನಸ್ಸಿನ ನೀಚ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದವು. ತೆರೆಮರೆಯಲ್ಲಿ ಈಸ್ತನ ಮಾಡ್ತಿದ್ವು, ಈಗ ಮುಂದೆ ಮುಂದೆ ಮಾಡ್ತಾ ಇದ್ದವು. ನಿನ್ನೆ ಮೊನ್ನೆ ವಿಚಾರ ಮಾಡ್ಬೋದು, ನಮ್ಮ ಪಕ್ಕದ ಮತಕ್ಷೇತ್ರ ಶಾಸಕರು ಬಂದು ಹೇಳ್ತಿದ್ರು ಈ ಸಂವಿಧಾನ ಬದಲು ಮಾಡಕ್ಕೆ ನಾವು ಬರ್ತೀವಿ ಅಂತ ಹೇಳಿ. ಅದಕ್ಕೆಲ್ಲರೂ ಕಣ್ಣು ಮುಚ್ಕೊಂಡು ಕೊಡುವಂತ ಸಂದರ್ಭನ ಎಲ್ಲಾ ಪಕ್ಷದವರು ಮಾಡಿದ್ರು. ಅವರಿವರನ್ನಲ್ಲೇ ಈಗ ಅದೇ ದಾಟಿಯನ್ನ ಕರ್ನಾಟಕದ ಸ್ವಾಮೀಜಿಗಳು ಮಾಡ್ತಾ ಇದ್ದಾರ. ಸ್ವಾಮೀಜಿಗಳ ಕೆಲಸ ಏನಿರ್ಬೇಕು ಅಂದ್ರ ಅಕ್ಷರ ದಾಸೋಹ, ಅನ್ನ ದಾಸೋಹ, ಸಂಸ್ಕಾರ ದಾಸೋಹ ಇರಬೇಕು. ಹೊರತಾಗಿ ಬೇರೆ ಬೇರೆ ಸಮುದಾಯಗಳ ಮಣ್ಣು ಹಾಕಿ ಅದು ಬೆಂಕಿ ಅಂತ ಕೆಲಸ ಮಾಡ್ತಾ ಇದ್ದಾರ. ಸಿಲೆಕ್ಟೆಡ್ ಸ್ವಾಮೀಜಿಗಳು ಪೇಜಾವರ ಮಠದ ಶ್ರೀಗಳಿಗೆ ನಾನು ಬಹಿರಂಗವಾಗಿ ಹೇಳ್ತೀನಿ, ಶ್ರೀಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ತಮಗೆ ಇಲ್ಲಿ ಇರ್ಲಾಕ ಆಗ್ಲಿಕ್ಕಂದ್ರ ನೀವು ಬೇರೆ ದೇಶಕ್ಕೆ ಹೋಗ್ಬಿಡ್ರಿ.
ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ನ್ಯಾಯವನ್ನು ನೀಡುತ್ತಿರುವಂತಹ ನಮ್ಮ ಸಂವಿಧಾನ, ಆ ಸಂವಿಧಾನಕ್ಕೆ ಅಗೌರವ ಬರುವ ಧಕ್ಕೆಯಲ್ಲಿ ಮಾತನಾಡ್ತಿರುವಂತ ಈ ಪೇಜಾವರ ತೀರ್ಥ ಸ್ವಾಮೀಜಿಯವರ ವಿರುದ್ಧ ಸರ್ಕಾರ ಕೂಡಲೇ ಅವರನ್ನು ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿ ಬಂಧಿಸಬೇಕಂತೇಳಿ ಈ ತಿಕೋಟ ತಾಲೂಕಿನ ಸಮಸ್ತ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತಿನ ದಿವಸ ನಾನು ಒತ್ತಾಯ ಮಾಡ್ತೇನೆ. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವಂತ ಪೇಜಾವರ ಶ್ರೀಗಳಿಗೆ, ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವಂತ ಪೇಜಾವರ ಶ್ರೀಗಳಿಗೆ, ಮನು ಸಿದ್ಧಾಂತವನ್ನು ಜಾರಿಗೆ ತರಬೇಕಂತ ಹೊಟ್ಟಂತ ಪೇಜಾವರ ಶ್ರೀಗಳಿಗೆ, ಪದೇ ಪದೇ ಈ ಮಹತ್ವವನ್ನು ನಾಮತಕ್ಕಂತ ಪೇಜಾವರ ಶ್ರೀಗಳಿಗೆ ಬಂಧಿಸಲೇಬೇಕು. ಜಿಂದಾಬಾದ್. ಈ ಪ್ರತಿಭಟನೆಯ ನೇತೃತ್ವದ ಇನ್ನೋರ್ವ ಹಿರಿಯರಾದಂತ 5 ಮುಖಂಡರಾದಂತ ಗಸ್ತಿ ಅನ್ನೋರು ಕೂಡ ಎರಡು ಮಾತನಾಡಬೇಕಂತ ನಾನು ವಿನಂತಿಸ್ತೇನೆ. ಪ್ರಪ್ರಥಮವಾಗಿ ಬಾಬಾ ಸಾಹೇಬರ ಪಾದದಲ್ಲಿ ನಮಸ್ಕರಿಸುತ್ತಾ ಸಂವಿಧಾನ ಬಾಬಾ ಸಾಹೇಬರನ್ನ ಅವರ ಒಂದು ಮಾರ್ಗದಲ್ಲಿ ಇಡೀ ಭಾರತ ದೇಶ ಹೊಂಟದ. ಅದು ಸಮಾಜಕ್ಕೆ ಏನು ಮನೋವಾದವನ್ನು ಅವ್ರಿಗೆ ಆಗಿರೋದು. ಯಾಕಂದ್ರೆ ಆ ಉದ್ಯೋಗಗಳಿಗೆ ಜಾಗೃತಿ ಮಾಡೋದಂದ್ರೆ ಮನಸ್ಸಾಗಿದ್ದರೆ ಜಾಗೃತಿ ಮಾಡಬಾರ್ದು. ಬಹಿರಂಗವಾಗಿ ನಾನು ಒಬ್ಬ ದೇಶದ್ರೋಹಿ ನನ್ನ ಪಟ್ಟೆ ಕಟ್ಕೊಂಡು ಉಗ್ರಗಾಮಿಕ ಹೊರಗೆ ಬರಬೇಕು. ಅದು ಬಿಟ್ಟು ಸ್ವಾಮಿ ಡ್ರೆಸ್ ಹಾಕೊಂಡು ನನ್ನ ಪ್ರತಿಪಕ್ಷ ಒಂದು ನಾಡಿನಲ್ಲಿ ಸಮಾಜದ್ರೋಹಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಡ್ತಾರೆ. ನಾನಾಯಕ ಬೆಳಗಾವಿ ಶ್ರೀ ಆಗಕ್ಕ ಸ್ತ್ರೀ ಅಂತ ಅನ್ನಬಾರ್ದು, ಬೆಳಗಾವಿಗೆ ನಮ್ಮ ಮಗನೇ ಅನ್ನಬೇಕು. ಅವನೊಬ್ಬ ಸ್ವಾಮಿ ಆಗಲ್ಲ ಕೈಯಾಗಿದ್ದಾನೆ ಮಗ. ಯಾಕಂದ್ರೆ ಇವತ್ತು ದಿವಸ ಸಂವಿಧಾನ ಅಂದ್ರೆ ಭಗವದ್ಗೀತೆ ಅಂತ ಹೆಚ್ಚಿನ ಇಡೀ ಜಗತ್ತಿಗೆ ಅಲ್ಲ 193 ದೇಶಗಳಿಗೆ ಗೊತ್ತದೆ. ಸಂವಿಧಾನ ಇದು ಭಗವದ್ಗೀತೆಗಿಂತ ಹೆಚ್ಚರುವುದು. ಅಂತ ಒಂದು ಸಂವಿಧಾನಕ್ಕೆ ನೀನು ಅವಮಾನ ಮಾಡ್ತೀಯ ನನ್ನ ಮಗನೇ. ನಾವು ಇಡೀ ಜಗತ್ತಿನ 70% ಹಿಂದೆ ಬರ್ಗದೆವು. 70% ನೀನು ಎಲ್ಲೇ ಆದರೂ ಇರ್ಬೋದು 10%, 5%. ಒಂದಾನೊಂದು ದಿವಸದಲ್ಲಿ ಇದನ್ನು ಮುಟ್ಟಕ್ಕೆ ನುಗ್ಗಿ ನಾವು ಹೊಡಿಬೇಕಂತ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ವಾರ್ನಿಂಗ್ ಕೊಟ್ಟೆ ಹೋಗ್ತೀವಿ. ಯಾಕಂದ್ರೆ ನೀವು ಹೇಳ್ತೀರಿ ಸಂವಿಧಾನ ಅಂದ್ರೆ ನನ್ನ ತಾಯಿ, ಸಂವಿಧಾನ ಅಂದ್ರೆ ನನ್ನ ದೇವರು, ಸಂವಿಧಾನ ಅಂದ್ರೆ ನನ್ನ ತಂದೆ, ಸಂವಿಧಾನ ಅಂದ್ರೆ ಇದು ಭಗವದ್ಗೀತೆ, ಸಂವಿಧಾನ ಅಂದ್ರೆ ಇದು ಕುರಾನ್, ಸಂವಿಧಾನ ಅಂದ್ರೆ ಇದು ಬೈಬಲ್. ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದ ಒಂದು ಧರ್ಮಗಳನ್ನಾಗಿ ದೇಶದ ಗ್ರಂಥ ಇದು ಸಂವಿಧಾನ. ಇದರ ನೀನು ವಿರುದ್ಧವಾಗಿ ನಾನು ಮಾತಾಡ್ತಿದ್ದ ಮಗನೇ ಬೇಕಾಗ್ಬಿಡ್ತೀವಿ. ಮುಂದೆ ಒಂದಾನೊಂದು ದಿನ ಇಡೀ ದೇಶಾದ್ಯಂತ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋದು ಅನಿವಾರ್ಯವಾದಂಥ ಸಂದರ್ಭದಲ್ಲಿ ನಾನು ಈ ಎಚ್ಚರಿಕೆ ಗಂಟೆ ಅಂತ ಹೇಳಿ ತಿಕೋಟ ತಾಲೂಕಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಸಂವಿಧಾನದ ಬದಲಾವಣೆ ಕುರಿತು ಒಂದು ರಾಷ್ಟ್ರದ್ರೋಹದ ವಿಚಾರವನ್ನು ವ್ಯಕ್ತಪಡಿಸಿದಂಥ ಒಬ್ಬ ನಾಲಾಯಕ ಪೇಜಾವರ ಶ್ರೀ, ಅವ ತೀರ್ಥನೂ ಅಲ್ಲ, ಅವ ಪವಿತ್ರನೂ ಅಲ್ಲ, ಅಂತ ಒಬ್ಬ ನಾಲಾಯಕ ಸಂವಿಧಾನದ ವಿರುದ್ಧ ಪದೇ ಪದೇ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ನೀಡುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಏನು ದೇಶದಲ್ಲಿ ನಡೀತಾ ಇದೆ ಇವಾಗ ಅಸಮಾನತೆ, ಅಸ್ಪೃಶ್ಯತೆ, ಇದನ್ನು ಕಾಯಂಗೊಳಿಸುವ ನಿಟ್ಟಿನಲ್ಲಿ ಏನು ಅವರ ಮನಸ್ಥಿತಿಯನ್ನು, ಅವರ ವಿಚಾರಗಳನ್ನು ಹೊರಹಾಕ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ತಿಕೋಟ ತಾಲೂಕು ಪ್ರಗತಿಪರ ಸಂಘಟನೆಗಳ ಮುಖಾಂತರ ಮುಂದೊಂದು ದಿನ ಉಗ್ರವಾದ ಹೋರಾಟವನ್ನು ಹಾಕುವುದರ ಜೊತೆಗೆ ಆ ಸ್ವಾಮಿಗಳಿಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಜೈ ಭೀಮ್.
ಧನ್ಯವಾದಗಳು. ಮಣ್ಣು ಕೊಟ್ಟವರಿಗೆ ನೋಡುವ. ನೋಡು ಒಂದೆರಡು ಮಾತಾಡ್ತಾರೆ. ಮತ್ತು ಇವನ DNA ಪರೀಕ್ಷೆ ಮಾಡಬೇಕಂತ ಇವತ್ತು ನಾನು ಆಗ್ರಹಿಸ್ತಾ ಇದ್ದೇನೆ. ಆ ಸ್ವಾಮಿಗಳು ಕೂಡ ನಾವು ಕೊನೆಯದಾಗಿ ತಿಳ್ಕೊಂಡವರು ನಮ್ಮ ಸ್ವಾಮಿಗಳು ಲಾಸ್ಟ್ ಅಂತ ಹೇಳಿ ಆ ಸ್ವಾಮಿಗಳು ಕೂಡ ಕೇಟ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳುವಂಥ ಮನಸ್ಥಿತಿ ಇರೋರು ಈ ಮನುವಾದಿ ಹೊಂದಿನವರು ಅದರ ವಿರುದ್ಧ ನಾವು ಒಂದೆರಡು ಸ್ವಾಮಿಗಳಿಗೆ ಸಲ್ಲಿಸಿದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿಕೊಂಡು ಈ ವೇದಿಕೆ ಮುಖಾಂತರ ಸಂಘಟನೆ ಪ್ರಗತಿಪರ ಸಂಘಟನೆ ಅವರಿಗೆ ಅಭಿನಂದನೆಗಳು. ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೆ ಅಭಿನಂದನೆಗಳು. ಸಾರ್ವಜನಿಕರಿಗೆ ಮತ್ತು ಪ್ರಗತಿಪರ ಸಂಘಟನೆ ಅವರಿಗೆ ಎಲ್ಲರಿಗೆ ಏ ಕೇಳ